ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪೊಲೀಸರ ವಶದಲ್ಲಿದ್ದ ಸರಗಳ್ಳ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿ ಬಳಿ ಕೆರೆಯಲ್ಲಿ ಶವ ಪತ್ತೆಯಾಗಿದೆ. ಜಯಂತ್ ಅಲಿಯಾಸ್ ಬ್ಯಾಟರಿ ಜಯಂತ್ ಮೃತಪಟ್ಟಿರುವ ವ್ಯಕ್ತಿ. ಪೊಲೀಸರ ವಶದಲ್ಲಿದ್ದ ಸರಗಳ್ಳ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿ ಕೆರೆಯಲ್ಲಿ ಶವ ಪತ್ತೆಯಾಗಿದೆ. ಜಯಂತ್ ಅಲಿಯಾಸ್ ಬ್ಯಾಟರಿ ಜಯಂತ್ ಮೃತಪಟ್ಟಿರುವ ವ್ಯಕ್ತಿ. ಸ್ಥಳಕ್ಕೆ ತ್ಯಾಮಗೊಂಡ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಸರಗಳ್ಳತನ ವೇಳೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರು. ಬಳಿಕ ಅಸ್ವಸ್ಥಗೊಂಡಿದ್ದ ಬ್ಯಾಟರಿ ಜಯಂತ್ ಹಾಗೂ ಯತೇಶ್ ಪೊಲೀಸರ ಜೊತೆ ಆಂಬ್ಯುಲೆನ್ಸ್ನಲ್ಲಿ ತೆರಳಿದ್ರು. ಇದೀಗ ಕೆರೆಯಲ್ಲಿ ಸರಗಳ್ಳ ಜಯಂತ್ ಶವವಾಗಿ ಪತ್ತೆ ಹಚ್ಚಿದೆ. ಕೆರೆಯಲ್ಲಿ ಶವ ಪತ್ತೆಯಾಗಿ ಪೊಲೀಸರ ಮೇಲೆಯೇ ಅನುಮಾನ ವ್ಯಕ್ತ ಆಗ್ತಿದೆ. ಈಗ ಸ್ಥಳಕ್ಕೆ ತ್ಯಾಮಗೊಂಡ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಒಬ್ಬ ಸರಗಳ್ಳ ಇವರು ಜಯಂತ್ ಹಾಗೆ ಯತೇಶ್ ಅನ್ನೋರು. ನಿನ್ನೆ ಒಂದು ಘಟನೆ ಆಗಿದೆ. ಒಬ್ಬ ಮಹಿಳೆ ನಡ್ಕೊಂಡು ಹೋಗುವಾಗ ಆಕೆ ಸರವನ್ನ ಕಿತ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಸಮಯದಲ್ಲಿ ಸ್ಥಳೀಯರೆಲ್ಲ ಸೇರಿ ಅವರನ್ನ ಹಿಡಿದು ಥಳಿಸಿ ಅದಾದ್ಮೇಲೆ ಪೊಲೀಸರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅವರು ಅಸ್ವಸ್ಥಗೊಂಡಿದ್ರು ಆ ಟೈಮಲ್ಲಿ. ಆಗ ಆಂಬ್ಯುಲೆನ್ಸ್ನಲ್ಲಿ ಅವರಿಬ್ಬರನ್ನ ಕಳಿಸಿದ್ದಾರೆ. ಆಮೇಲೆ ಅವರು ಆಂಬ್ಯುಲೆನ್ಸ್ ಗಾಜನ್ನ ಹೊಡೆದು ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಅದಾದ್ಮೇಲೆ ಈಗ ಜಯಂತ್ ಅನ್ನೋ ಅದರಲ್ಲಿ ಒಬ್ಬ ಸರಗಳ್ಳ ಜಯಂತ್ ಅನ್ನೋನು ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿ ಕೆರೆಯಲ್ಲಿ ಶವವಾಗಿ ಪತ್ತೆ ಆಗಿದ್ದಾನೆ. ಈ ಒಂದು ಸಲುವಾಗಿ ಈಗ ಪೊಲೀಸರ ಮೇಲೆ ಅನುಮಾನ ಕೂಡ ವ್ಯಕ್ತ ಆಗ್ತಿದೆ. ಜಯಂತ್ ಶವ ಕೆರೆಯಲ್ಲಿ ಪತ್ತೆ ಆಗಿದೆ. ಹಾಗೆ ಆ ಸರಗಳ್ಳತನ ಆದಮೇಲೆ ಸ್ಥಳೀಯರು ಅವರನ್ನ ಥಳಿಸಿ ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಅದಾದ್ಮೇಲೆ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಆಯಿತು. ಇವಾಗ ಶವವಾಗಿ ಪತ್ತೆ ಆಗಿರೋದಕ್ಕೆ ಸಾಕಷ್ಟು ಅನುಮಾನ ಪೊಲೀಸರ ಮೇಲೆ ಬರ್ತಾ ಇದೆ. ಈಗ ಸ್ಥಳಕ್ಕೆ ತ್ಯಾಮಗೊಂಡ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕುಡಿಕವ್ರಂತೆ, ಅಲ್ಲೆಲ್ಲ ಲೈಟ್ ಕಂಬ್ತವ. ಅಣ್ಣ ಹೇಳ್ತು ನಿಧಾನಕ್ಕೆ ಹೋಗಿ ಅಲ್ಲಲ್ಲ ಹುಡುಗರ ನೀನೇನು ಹೋಗ್ಬೇಡ ಬಿಡಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ನಿನ್ನೆ ಒಂದು ಪ್ರಕರಣದಲ್ಲಿ ಅಲ್ಲಿ ಸ್ಥಳೀಯರು ಕಳ್ಳತನ ಮಾಡಿಸ್ತಾರೆ, ಹೊಡೆದಿ ಪೊಲೀಸರಿಗೆ ಒಪ್ಪಿಸಿರ್ತಾರೆ. ಇವಾಗ ನೋಡಿದ್ರೆ ಆತನ ಶವ ಕೆರೆಯಲ್ಲಿ ಪತ್ತೆಯಾಗಿದೆ. ಒಂದು ರೀತಿ ಅನುಮಾನಾಸ್ಪದವಾಗಿದೆ. ಏನಿದು ಪ್ರಕರಣ, ಏನಾಗಿದೆ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಓಕೆ. ಏನು ನಿನ್ನೆ ಒಂದು ಪ್ರಕರಣ ಆಗಿತ್ತು, ಅವರು ಕಳ್ಳತನ ಮಾಡುವಾಗ ಸಿಕ್ಬಿದ್ದಿದ್ದಾರೆ, ಸ್ಥಳೀಯರೇ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇವಾಗ ನೋಡಿದ್ರೆ ಆತನ ಶವ ಕೆರೆಯಲ್ಲಿ ಪತ್ತೆ ಆಗಿದೆ. ಸೊ ಒಂದ್ ರೀತಿ ಅನುಮಾನಾಸ್ಪದವಾಗಿದೆ. ಏನಿದು ಪ್ರಕರಣ, ಏನಿದೆ ಇದ್ರ ಬಗ್ಗೆ ಮಾಹಿತಿ? ಧನುಶ್ರೀ, ಸರಗಳ್ಳ ಏನು ಪೊಲೀಸರ ವಶದಲ್ಲಿದ್ದಾಗೆ ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡ್ಕೊಡ್ತಾ ಇದೆ. ನೆಲಮಂಗಲ ತಾಲೂಕಿನ ಗೋವೇನಹಳ್ಳಿ ಕೆರೆಯಲ್ಲಿ ಏನು ಸರಗಳ್ಳ ಜಯಂತನ ಶವ ಪತ್ತೆ ಆಗಿರೋಂಥ ಪ್ರಕರಣ ಸಾಕಷ್ಟು ಪೊಲೀಸರ ಮೇಲೆ ಅನುಮಾನಗಳ ಮೇಲೆ ಅನುಮಾನ ಮೂಡಿರುವಂಥದ್ದು. ಏನು ಜಯಂತ್ ಆಲಿಯಾಸ್ ಬ್ಯಾಟ್ರಿ ಜಯಂತ್ ಏನಿದ್ದಾನೆ, ಅವನು ಮೃತ ವ್ಯಕ್ತಿ. ನಿನ್ನೆ ಸರಗಳ್ಳತನದ ವೇಳೆ ಏನೋ ಸ್ಥಳೀಯವಾಗಿ ಏನೋ ಕುರಿನಹಳ್ಳಿ ಹತ್ರ ಇರೋಂಥ ಒಬ್ಬ ಲಕ್ಷ್ಮಿಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋಂಥ ಒಂದು ಮಹಿಳೆ ಮೇಲೆ ಏನು ಸರಗಳ್ಳತನ ಮಾಡಿದ್ರು, ಮುಗಿಬಿದ್ರು ಇಬ್ರು. ಯತೀಶ್ ಹಾಗೆ ಏನು ಮೃತ ಜಯಂತ್. ಹಾಗಾಗಿ ಸ್ಥಳೀಯರ ಲಕ್ಷ್ಮಿ ಜೋರಾಗಿ ಸೌಂಡ್ ಮಾಡ್ತಿದ್ದಂಗೆನೆ
ಸ್ಥಳೀಯರೆಲ್ಲ ಸೇರಿ ಜಯಂತ್ ಹಾಗೂ ಮತ್ತೆ ಯತೀಶ್ನನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಅಸ್ವಸ್ಥಗೊಂಡಿದ್ರು ಸಾಕಷ್ಟು ಜನರುಗಳು ಹಲ್ಲೆ ಮಾಡಿದಾಗ. ಆವಾಗ ಒಂದು 108 ಆಂಬುಲೆನ್ಸ್ ಮುಖಾಂತರ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತೀವಿ, ಆಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ರು. ಆದ್ರೆ ಸಂಜೆ ಜಯಂತ ಆರೋಪಿ ಇದ್ದಾನೆ, ಜಯಂತನ ಒಂದು ಮೃತದೇಹ ಗೋವೇನಹಳ್ಳಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಹುಟ್ಟಾಕಿದೆ. ಯಾಕಂದ್ರೆ ಈಗ ಆಂಬುಲೆನ್ಸ್ ಅಲ್ಲಿ ಇಬ್ಬರು ಆರೋಪಿಗಳನ್ನ ಕೂರಿಸ್ಕೊಂಡ ಮೇಲೆ ಮತ್ತೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆದ್ರೆ ವಶದಲ್ಲಿರುವಂತ ಆರೋಪಿಗಳು ಅಂದ್ರೆ ಒಬ್ಬ ಆರೋಪಿ ಸಿಕ್ಕಿದ್ದಾನೆ, ಮತ್ತೊಬ್ಬ ಆರೋಪಿ ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಒಬ್ಬ ಆರೋಪಿ ಏನಿದ್ದಾನೆ ಜಯಂತ್, ಅವನು ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರುವಂತದ್ದು. ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಆಸ್ಪತ್ರೆಯಲ್ಲಿ ಇರ್ಬೇಕಿತ್ತು, ಇಲ್ಲ ಸ್ಟೇಷನ್ ಅಲ್ಲಿ ಇರ್ಬೇಕಿತ್ತು. ಆದ್ರೆ ಈತ ಇಲ್ಲಿ ನೆಲಮಂಗಲ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಕುರುನಹಳ್ಳಿ ಹತ್ರ ಪ್ರಕರಣ ನಡೆದಿರುವಂತದ್ದು. ಆದ್ರೆ ಶವ ಪತ್ತೆಯಾಗಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ 48 ಬಳಿ ಇರುವಂತ ಗೋವೇನಹಳ್ಳಿ ಕೆರೆ ಬಳಿ. ಹಾಗಾಗಿ ಈ ಒಂದು ಕೆರೆ ಬರುತ್ತೆ ಅದು ತ್ಯಾಮಗೊಂಡ್ಲು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ಘಟನೆಗೆ ಸಂಬಂಧಪಟ್ಟಂಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ SP ಆದಂತ ಚಂದ್ರಕಾಂತ್ ಅವರು ಅಡಿಷನಲ್ SP ಸೂಕ್ತವಾದ ತನಿಖೆ ನಡೆಸೋ ನಿಟ್ಟಿನಲ್ಲಿ ಅಡಿಷನಲ್ SP ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ತನಿಖೆಗೆ ಮುಂದಾಗಿರುವಂತದ್ದು. ಹಾಗಾಗಿ ಸ್ಥಳೀಯರ ಮತ್ತೆ ಸಾರ್ವಜನಿಕರ ಅನುಮಾನವನ್ನ ಒಂದು ತನಿಖೆ ಮಾಡೋ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸಹಜವಾಗಿ ಈ ಭಾಗದಲ್ಲಿ ಏನಾದ್ರೂ ಒಂದು ಪ್ರಕರಣ ಸಾವು ಸಂಭವಿಸಿದಂತ ಒಂದು ಪ್ರಕರಣ ಆದ್ರೆ ಇಲ್ಲೇ ನೆಲಮಂಗಲ ಇಲ್ಲ ದಾಬಸ್ಪೇಟೆ ಪ್ರಕಾರ ತುಮಕೂರಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಿತ್ತು. ಆದ್ರೆ ಇದನ್ನ ಸತ್ಯಾಸತ್ಯತೆ ತಿಳಿಯೋ ನಿಟ್ಟಿನಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಷ್ಟೇ ಮೃತದೇಹ ಸಾಗಿಸಿರುವಂತದ್ದು. ಹಾಗಾಗಿ ಇವಾಗ ಮೃತಪಟ್ಟಿದ್ದಾರಲ್ಲ ಜಯಂತ್, ಅವ್ರ ಸಂಬಂಧಿಕರು ಏನ್ ಹೇಳ್ತಾ ಇದ್ದಾರೆ ಇದು ಸಂಬಂಧಪಟ್ಟಂತೆ? ಧನುಶ್ರೀ ಒಬ್ಬ ನಟೋರಿಯಸ್ ಅಂತಾನೆ ಹೇಳ್ಬೋದು ಈ ಜಯಂತ್ ಅಲಿಯಾಸ್ ಬ್ಯಾಟ್ರಿ ಜಯಂತ. ಈತನಿಗೆ ತಂದೆ ತಾಯಿ ಇಲ್ಲ. ಇವರ ಒಬ್ಬರು ಪೋಷಕರು ಅಂತ ನೋಡಿದ್ರೆ ಓರ್ವ ಚಿಕ್ಕಮ್ಮ ಬಿಟ್ರೆ ಈತನಿಗೆ ಯಾವುದೇ ರೀತಿಯಲ್ಲಿ ಅಂದ್ರೆ ಕೇಸ್ ಆದಂತ ಇದಾದಂತ ಸಂದರ್ಭದಲ್ಲಿ ಸ್ಟೇಷನ್ ಹತ್ರ ಬರ್ತಾ ಇರ್ಬೋದು, ಅವನನ್ನ ಜೈಲಿಂದ ಬಿಡಿಸ್ಕೊಂಡ್ ಇರ್ಬೋದು, ಎಲ್ಲನೂ ಅವ್ರ ಚಿಕ್ಕಮ್ಮನೇ ಮಾಡ್ತಾ ಇರೋದು. ಯಾಕಂದ್ರೆ ತಂದೆ ತಾಯಿ ಇಲ್ಲ, ಮೃತಪಟ್ಟಿದ್ದಾರೆ. ಹಾಗಾಗಿ ಪೋಷಕರಾಗಿ ಅವ್ರ ಚಿಕ್ಕಮ್ಮ ಅಷ್ಟೇ ಇರೋದು. ಹಾಗಾಗಿ ಇದು ವೆಲ್ ಪ್ಲಾಂಡೆಡ್ ಆಗಿ ನಡೆದಿದೆ ಅಂತ ಹೇಳಿ ಸಾಕಷ್ಟು ಅನುಮಾನವಾಗಿ, ಯಾಕಂದ್ರೆ ಅದರಲ್ಲಿ ಪೋಷಕರಿಲ್ಲ, ಈತನನ್ನ ಯಾವಾಗ್ಲೂ ಕಳ್ತನ ಮತ್ತೆ ದರೋಡೆ ಮತ್ತೆ ಸರಳತನ ಮಾಡ್ತಾನೆ. ಹಾಗಾಗಿ ಪೊಲೀಸರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ಬಿಟ್ಟಿದಾರನೋ ಅನ್ನೋ ಒಂದು ಗುಸುಗುಸು ನೆಲಮಂಗಲ ಗ್ರಾಮಾಂತರ ಭಾಗದಲ್ಲಿ ಕೇಳಿ ಬರ್ತಾ ಇರೋಂಥದ್ದು. ಧನುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.